ಸರ್ ನಿಮ್ ಪರವಾಗಿ ಸರ್ MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಅಲ್ಲ 2 ಟಿಕೆಟ್ ಕೊಡ್ತಾ ಇದ್ರು. MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೇಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದರೂ ಕೊಡ್ಸಕ್ಕೆ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲ ಕೂರಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪ್ರೇಟ್ ಲಾಂಚ್ ಮಾಡಿ ನಮಗೆ MLA-ಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್. ಸ್ನೇಹಿತರೆ ನಮಸ್ಕಾರ, ನಾನು KJ ಹಳ್ಳಿ ಸುರೇಶ್. ಇವರು ಶಾಸಕರಂತೆ, ಆಮೇಲೆ VIP-ಗಳಂತೆ, ಇವ್ರಿಗೆ IPL ಟಿಕೆಟ್ ಬೇಕಂತೆ. ಏನಾದ್ರೂ ಸ್ವಲ್ಪ ಇದ್ರೆ ಇಂಥದ್ದೊಂದು ಚರ್ಚೆಯನ್ನ, ಅದು ಗಂಭೀರವಾದಂತ ಚರ್ಚೆಗಳು ನಡೀತಿರುವಂತಹ ಒಂದು ಸದನದಲ್ಲಿ, ವಿಧಾನಸೌಧದಲ್ಲಿ ಅಂಗಾಲಾಗ್ತಿದ್ದಾರೆ. ಸಭಾಧ್ಯಕ್ಷರೇ ನಮಗೆ IPL ಟಿಕೆಟ್ ಬೇಕು, ಕೊಡ್ರಿ, IPL ಟಿಕೆಟ್ ಕೊಡ್ರಿ, ನಮ್ ಜೀವ ಹೋಗುತ್ತೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ನಾಚಿಕೆ ಆಗಲ್ವೇನ್ರಿ ಇವ್ರಿಗೆ? ಕುಡಿಯೋಕ್ ನೀರಿಲ್ಲ ಜನರಿಗೆ, ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಇಲ್ಲ, ಮನೆ ಇಲ್ಲ, ಮೂಲಭೂತ ಸೌಲಭ್ಯ ಇಲ್ಲ, ಉದ್ಯೋಗ ಇಲ್ಲ, ಎಷ್ಟೊಂದು ಸಮಸ್ಯೆಗಳು ತಾಂಡವಾಡ್ತಾ ಇದಾವೆ. ಇವ್ರಿಗೆ IPL ಟಿಕೆಟ್ ಬೇಕಂತೆ. ಇವ್ರಿಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಐತಾ ಅಂತೇಳಿ ಜನ ಕೇಳಬೇಕಾಗಿದೆ. ಇದೆಯಾ ಅವ್ರಿಗೆ? ಕಳೆದ IPL ನಲ್ಲಿ ಎಂತ ಅಧ್ವಾನ ಮಾಡ್ಕೊಂಡ್ರು ಅಂತ ಇವ್ರಿಗೆ ಇನ್ನೂ ಗೊತ್ತಿಲ್ಲ. ಆ ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ ವಿಧಾನಸೌಧ, ಅದು ಜನರ ಸೌಧದ ಮುಂದೆ ಈ ರೀತಿ ಉಚ್ಚಾಟಗಳೆಲ್ಲ ಮಾಡ್ಕೊಂಡು ಎಷ್ಟು ಜನ, 11 ಜನ ತೀರ್ಕೊಂಡು. ಇವರ ಕ್ರಿಕೆಟ್ ಅಂದು ಅದೊಂದು ಹಣದ ತೈಲಿಯ ವ್ಯಾವಹಾರಿಕ ದುಡ್ಡಿನ ಜಾತ್ರೆ ಮಾಡ್ಕೊಳ್ಳಿ. ಆದ್ರೆ ಒಬ್ಬ ಜನಪ್ರತಿನಿಧಿಗಳಾಗಿರುವಂತ ಇವರಿಗೆ ಕ್ರಿಕೆಟ್ ನ ಹುಚ್ಚು, ಇವರಿಗೆ IPL ಟಿಕೆಟ್ ಬೇಕಂತೆ. ಅವ್ರು ಕೇಳ್ತಾರೆ, ನಾವು ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಫ್ಯಾಮಿಲಿ ಎಲ್ಲ ಆರಾಮಾಗಿ ನೋಡ್ಬೇಕು, ನಮ್ಗೆ VIP ಟ್ರೀಟ್ಮೆಂಟ್ ಕೊಡಿ, VIP ಟಿಕೆಟ್ ಕೊಡಿ ಅಂತ ಕೇಳ್ತಾರೆ ಸದನದಲ್ಲಿ. ಯಾಕೆ ಇವತ್ತು ದುಡ್ಡಿಲ್ವಾ? ಒಬ್ಬೊಬ್ಬ ಶಾಸಕ ಕೋಟಿ ಗಟ್ಟಲೆ ಲೂಟಿ ಮಾಡಿದಾರೆ, ಸಂಪಾದನೆ ಎಲ್ಲ ಲೂಟಿ ಮಾಡಿರ್ತಾರೆ. ಒಂದು ಟಿಕೆಟ್ ತಗೊಳಕ್ ಇವ್ರ ಕೈಲಿ ಯೋಗ್ಯತೆ ಇಲ್ವಾ? ಸಾಮರ್ಥ್ಯ ಇಲ್ವಾ? ಅಲ್ಲಿ ಸದನದಲ್ಲಿ ಮಾತಾಡೋದು, ನಮ್ಗೆ ಟಿಕೆಟ್ ವ್ಯವಸ್ಥೆ ಮಾಡ್ಬಿಡಿ. ಏನ್ ಬಾರಿ ಇವ್ರು ಕಡ್ದು ಕಟ್ಟೆ ಹಾಕಿದ್ದಾರೆ, ಟಿಕೆಟ್ ಬೇಕಂತ. ಆಮೇಲೆ ಇವ್ರು ಹೇಳೋದು, ನಾವು ಅಲ್ಲಿ ಇಲ್ಲಿ ಕೂರಕ್ಕಾಗಲ್ಲ, ನಮ್ಗೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಬೇಕು, VIP ಟ್ರೀಟ್ಮೆಂಟ್. ನಾವು ಆಕಾಶದಿಂದ ಉದುರಿ ಬಂದ್ಬಿಟ್ಟಿದೀವಿ, VIP ಟ್ರೀಟ್ಮೆಂಟ್ ಕೊಡಿ. ನಾಚಿಕೆ ಆಗವ ನಿಮ್ಗೆ? ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಮಾಡ್ತೀರಿ, ಆ ಜನರು ಕಾಲಿಗೆ ಬೇಕಾದ್ರೂ ಬೀಳ್ತೀರಿ. ಒಬ್ಬ ಕಾಮನ್ ಪ್ರಜೆ ಜೊತೆ ನೀವು ಕೂತ್ಕೊಂಡು ಕ್ರಿಕೆಟ್ ನೋಡಕ್ ನಿಮ್ಗೆ ಆಗಲ್ವಾ? ಅವ್ನು ಕಷ್ಟಪಟ್ಟು ಬಂದಿರ್ತಾನೆ, ಅವ್ನ ಮೈ ಬೆವರು ವಾಸನೆ ಇರುತ್ತೆ, ಅವನು ಸ್ವಚ್ಛವಾಗೇ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವ್ರ ಜೊತೆ ನೀವು ಶೇರ್ ಮಾಡ್ಕೊಂಡು ಕ್ರಿಕೆಟ್ ನೋಡಕ್ ಯೋಗ್ಯತೆ ಇಲ್ಲ, ನಿಮ್ಗೆ ಆ ತರದ ಮನೋಭಾವನೆ ಇಲ್ಲ ಅಂತಂದ್ರೆ ನಿಮ್ಗೆ VIP ಟ್ರೀಟ್ಮೆಂಟ್ ಕೊಡ್ಬೇಕಾ? ಓಟ್ ಬೇಡ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಲಿಗೆ ಕೈಗೆ ನಿಮ್ ಕಾಲಿಗೆ ಬಿಡ್ತೀನಿ, ನಿಮ್ ಪಾದಕ್ ಬಿಡ್ತೀನಿ, ಅಲ್ಲಿಗೆ ಬಿಡ್ತೀನಿ, ಇಲ್ಲಿಗೆ ಬಿಡ್ತೀನಿ, ನಿಮ್ ಮೂಗು ಸಿಂಬಳ ತೆಗಿತೀನಿ, ನಿಮ್ ತಲೆ ಬಾಚ್ತೀನಿ, ನಿಮ್ ಮುಖ ತೊಳಿತೀನಿ ಅಂತೇಳಿ ಇಲ್ಲಿ ಡ್ರಾಮಾ ಮಾಡ್ತೀರಾ? ನಮ್ ಜನಗಳು ಅಂದ್ರೆ ನಿಮ್ಗೆ ಅಷ್ಟು ಅಸಹ್ಯನ? ನೀವು ಅಸಹ್ಯರು. ಯಾಕೇಳಿ ನಮ್ ಜನರು ಕಷ್ಟಪಟ್ಟ ದುಡಿತಾರೆ, ಸ್ವಾಭಿಮಾನದಿಂದ ಬದುಕ್ತಾರೆ. ನಿಮ್ಮದ್ರ ಕಾರಣಕ್ಕೋಸ್ಕರ ಪಾಪ ಅವ್ರ ಬದುಕು ಇನ್ನೂ ಚೆನ್ನಾಗಿಲ್ಲ. ಆದ್ರೆ ನೀವು ನಿಜದ ಅಸಹ್ಯಗಳು. ಯಾಕೇಳಿ ಜನರ ಹೆಸರಲ್ಲಿ ಲೂಟಿ ಮಾಡಿರ್ತೀರಿ, ಕೋಟಿಗಟ್ಟಲೆ ಲೂಟಿ ಮಾಡಿರ್ತೀರಿ, ಅಭಿವೃದ್ಧಿಯನ್ನ ಮರ್ತಿರ್ತೀರಿ, ಅಕ್ರಮ ಹಣ ಸಂಪಾದನೆ ಮಾಡಿರ್ತೀರಿ. ನೀವು ಮಜಾ ಉಡಾಯಿಸಕ್ಕೆ, ಎಂಜಾಯ್ ಮಾಡಕ್ಕೆ ಟಿಕೆಟ್ ಬೇಕು, ಅದು ಮತ್ತೆ ನಿಮ್ಗೆ ಸ್ಪೆಷಲ್ ಆಗಿ ಬೇಕು. ನಾವು ಸಾಮಾನ್ಯ ಜನರ ಜೊತೆ ಕೂರಲ್ಲ. ನೀವು ನಮ್ಮ ಜನಪ್ರತಿನಿಧಿಗಳ, ನೀವು ನಮ್ಮ ಉದ್ಧಾರಕರ. ಸರ್ ನಿಮ್ ಪರವಾಗಿ ಸರ್ MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಅಲ್ಲ 2 ಟಿಕೆಟ್ ಕೊಡ್ತಾ ಇದ್ರು. MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೇಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದರೂ ಕೊಡ್ಸಕ್ಕೆ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲ ಕೂರಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪ್ರೇಟ್ ಲಾಂಚ್ ಮಾಡಿ ನಮಗೆ MLA-ಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್ ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳ್ಬೇಕು. ಹೇಳಪ್ಪ ಇನ್ನೊಂದ್ಸರಿ. ಅಲ್ಲ ಟಿಕೆಟ್ ಎಲ್ಲರಿಗೂ 2 ಟಿಕೆಟ್, ಒಂದು 5 ಟಿಕೆಟ್ ಕೊಡಕ್ಕೆ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗೆ ಕೊಡಲ್ಲ MLA-ಗಳಿಗೆ.
ಏನ್ ಗೌರವ ಇಲ್ವಾ ಸರ್ಕಾರಕ್ಕೆ MLA-ಗಳಿಗೆ? ಎಂಟೈರ್ ನಾವು ಜಮೀನು ಕೊಟ್ಟಿ ಒಂದೇ ನಿಮಿಷ ಎಂಟೈರ್ ನಾವು ಜಮೀನು ಕೊಟ್ಟಿರೋದು 16 ಎಕರೆ 32 ಗುಂಟೆ. ನಮ್ಮ ಟಿಕೆಟ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ? 2,000 ಯಾವ ಸಾವಿರ ಕನಿಷ್ಠ 4 ಟಿಕೆಟ್ 3-4 ಟಿಕೆಟ್ ಕೊಡೋತರ ಮಾಡಿ 7,000 8,000 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. 20,000 2,000 3,000 20,000 ಅವ್ರಿಗೆ ನಾವು ಇಷ್ಟು 16 ಎಕರೆ ಎಷ್ಟು ಕೊಟ್ಟಿದ್ದೀವಿ ಗೊತ್ತಾ? ಕೇವಲ ಅದು ಒಂದು ತಿಂಗಳಿಗೆ ನಮ್ಗ ಅಲ್ಲಿ ಚಾರ್ಜ್ ಮಾಡೋದು, ಅಲ್ಲಿ ಮ್ಯಾಚ್ ನೋಡಿ 8 ಗಂಟೆಗೆ ಚಾರ್ಜ್ ನಮ್ಗೆ 2,000 3,000. ನಾವು ಅವ್ರು ಕೊಟ್ಟಿರೋದು 1,600 ರೂಪಾಯಿ ತಿಂಗಳಿಗೆ. 1,600 ರೂಪಾಯಿ ಕೊಟ್ಟಿರೋದು ನಮ್ಮ ತಲೆ ಮೇಲೆ ಎಳಿತಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಇದೆ ಅಂಥವ್ರಿಗೆ ಇವರು ಇನ್ನೊಂದು ಸ್ಟೇಡಿಯಂ ಮಾಡ್ತೀರಂತ. ಇವ್ರಿಗೆ ನಾನು ಬುದ್ಧಿ ಕಲಿಸಿ ಸರ್ ಅಧ್ಯಕ್ಷರೇ, ಬುದ್ಧಿ ಕಲಿಸಿ. ಏನಿದು ನಿಮ್ಮನ್ನಲ್ಲಿ ಆರಿಸಿ ಕಳ್ಸಿರೋದು ನೀವು ಕ್ರಿಕೆಟ್ ನೋಡೋದಕ್ಕೆ IPL ಟಿಕೆಟ್ ಕೇಳಕ್ ಅಲ್ರ ಕಣಪ್ಪ. ನಿಮ್ ಕ್ಷೇತ್ರದ ಅಭಿವೃದ್ಧಿ ಮಾಡ್ರಿ, ಉದ್ಯೋಗ ಕೊಡಿಸಿ, ರಸ್ತೆ ರೆಡಿ ಮಾಡಿ, ಮೂಲಭೂತ ಸೌಲಭ್ಯಗಳು ರೆಡಿ ಮಾಡಿ, ಶಾಲೆಗಳು ರೆಡಿ ಮಾಡಿಸಿ. ಇಲ್ಲ ಇಲ್ಲ ಇಲ್ಲ, ನಾವು ನಮ್ಮ ಹೆಂಡತಿರ ಜೊತೆ ನಮ್ಮ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೇಕು. ಇದನ್ನೇ ಅಲ್ವಾ ಲಾಸ್ಟ್ ಟೈಮ್ ಮಾಡಿದ್ದು ನೀವು. ಅವರೆಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಕರ್ಕೊಂಡ್ಬಂದು ಅಲ್ಲೆಲ್ಲ ಜನರನ್ನು ಉಚ್ಚೆಬ್ಬಿಸ್ಬಿಟ್ಟು ವಿಧಾನಸೌಧ ಮುಂದೆ ಜಾತ್ರೆ ಮಾಡ್ಬಿಟ್ಟು ಎಷ್ಟು ಜನ ಸತ್ತು ಹೋಗ್ಬಿಟ್ರು. ಯಾರಿಗ್ ಬೇಕು IPL ಕ್ರಿಕೆಟ್? ಯಾರಿಗ್ ಬೇಕು? ನೀವು ಕ್ರಿಕೆಟ್ ನೋಡ್ಬೇಕು ಅಥವಾ ಜನರ ಸೇವೆ ಮಾಡ್ಬೇಕಾ? ಯಾಕೆ ಮನೇಲಿ ಟಿವಿಲಿ ಕಾಣಲ್ವಾ? ಆಯ್ತು, ನೀವು ದುಡ್ಡು ಕೊಟ್ಟು ತಗೊಂಡೋಗಿ ಅಲ್ಲೆಲ್ಲ ಕೂರಿ, ನಿಮ್ಗೆ ಎಲ್ಲಿ ಸೀಟ್ ಇರುತ್ತೆ ಅಲ್ಲಿ ಕೂತ್ಕೊಳ್ಳಿ. ಯಾಕೆ ಸಾಮಾನ್ಯ ಜನರ ಜೊತೆ ನಿಮ್ಗೆ ನೋಡಕ್ ಆಗಲ್ವಾ? ನಿಮಗೆ ಕೋಡ್ ಬಂದಿರ್ತಾವಲ್ಲ, ಕೋಡ್, ನಿಮಗೆ ಆ ಕೋಡನ್ನ ಕೊಟ್ಟವ್ರು ಯಾರು ಅಂತ ಗೊತ್ತಿದ್ಯಾ? ಯಾರು? ನಾವುಗಳು. ಇದೇ ಬಡ ಜನರು, ಕೂಲಿ ಕಾರ್ಮಿಕರು ಬೆವರು ಹರಿಸಿ ಕಷ್ಟಪಟ್ಟು ತಮ್ಮ ಸಂಪಾದನೆಯ ಹಣವನ್ನ ಅಥವಾ ತಮ್ಮ ಸಂಪಾದನೆಯಿಂದಲೇ ಬದುಕುವಂತ ಸ್ವಾಭಿಮಾನಿಗಳು. ನಿಮ್ಮಗಳ ಹಾಗೆ ಲೂಟಿ ಮಾಡಿದ ಶೋಕಿಯಲ್ಲಿ ಲೂಟಿ ಮಾಡಿದ ದುಡ್ಡಿನಲ್ಲಿ ಜೀವನ ಮಾಡೋರಲ್ಲ. ಅಸಹ್ಯ ಅನಿಸ್ಬೇಕಾಗಿರೋದು ನಿಮಗೆ ಜನ ಥೂ ಅಂತ ಉಗಿಯೋದಕ್ಕಿಂತ ಮುಂಚೆ ನಿಮ್ಮಗಳ ಈ ವಿಚಾರಗಳನ್ನು ಅಥವಾ ನಿಮ್ಮ ಈ ಹುಚ್ಚುತನವನ್ನು ಬದಲಾವಣೆ ಮಾಡ್ಕೊಳ್ಳಿ. ಜನರ ಪರವಾಗಿ. ನಮಸ್ಕಾರ.